ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಕೆಲವರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದೀರಾ, ಮೇಡಮ್ ನಮ್ಗೆ ಬಟ್ಟೆಗಳು ಬರ್ತಾ ಇಲ್ಲ, ನಾನೆಲ್ಲ ನೀಟಾಗಿ ಹೊಲಿತಾ ಇದ್ದೀನಿ, ಬಟ್ಟೆಗಳು ಬರ್ತಾ ಇಲ್ಲ, ಶಾಪ್ ನ ಕ್ಲೋಸ್ ಮಾಡೋ ಲೆವೆಲ್ ಬಂದಿದ್ದೀನಿ ಅಂತ ಸುಮಾರು ದಿವಸದಿಂದ ಬರ್ತಾ ಇತ್ತು ಕಮೆಂಟ್. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಕ್ಕೆ ಶಾಪ್ ಇಟ್ಟಿರೋರ್ಗೆ ಅಥವಾ ಮನೇಲಿರೋರ್ಗೆ ಏನಕ್ಕೆ ನೀವು ಓಪನ್ ಮಾಡಿ ಎರಡು ವರ್ಷ ಆಗಿದೆ ಆದ್ರೆ ನಿಮ್ಮ ಬಟ್ಟೆಗಳು ಬರ್ತಾ ಇಲ್ಲ ಏನಕ್ಕೆ, ಸೊ ಎಲ್ಲೆಲ್ಲಿ ತಪ್ಪು ಮಾಡಿದೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಆಸ್ ಎ ಟೈಲರ್, ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಥವಾ ನನ್ನ ಜೊತೆ ಬೇರೆ ನನಗೂ ಕಾಂಪಿಟೇಷನ್ ಇದೆ, ನನಗೂ ಅಕ್ಕಪಕ್ಕ ಟೈಲರ್ ಶಾಪ್ ಇದೆ, ಅದರಲ್ಲಿ ನನ್ನ ಶಾಪ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಸೊ ಅದು ಹೇಗೆ, ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬಹಳನೇ ಇಂಪಾರ್ಟೆಂಟ್ ಆಗಿರೋ ಮಾಹಿತಿಗಳು ಸಿಗುತ್ತೆ. ಸೊ ಟಾಪಿಕ್ ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್, ಸೊ ನನ್ನ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇದೇ ತಿಂಗಳು 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಎರಡೆರಡು ನಿಮಿಷದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸೊ ನೋಡಿ, ಇಂಟರ್ಮೀಡಿಯೇಟ್ ಕ್ಲಾಸ್ ಬಂದು 4 ಬ್ಲೌಸ್ ಅಲ್ಲಿ ಯಾರು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ 4 ಬ್ಲೌಸ್ ಕಲ್ತಿದ್ದೀನಿ ಮೇಡಮ್, ನಾನು ಬೇರೆ ತರ ಬೊಟಿಕ್ ಲೆವೆಲ್ ಅಲ್ಲಿ ಕಲಿಬೇಕು ಅನ್ನೋರಿಗೆ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಇರುತ್ತೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಫಸ್ಟ್ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಬಂತು ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಇರುತ್ತೆ. ಸೊ ಬ್ಯಾಕ್ ಅಲ್ಲಿ ಒಂದು ಡಿಸೈನ್ ಜೊತೆಗೆ ಬೋಟ್ ನೆಕ್ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ. ಸೊ ಹಾಫ್ ಕಾಲರ್ ನೆಕ್ ಬ್ಲೌಸ್ ಅದಾದ್ಮೇಲೆ ನಿಮ್ಗೆ ಈ ರೀತಿ ಫುಲ್ ಕಾಲರ್ ಚೂಡಿದಾರ್ ಸೆಟ್, ಅಂದ್ರೆ ಟಾಪ್ ಮತ್ತೆ ಬಾಟಮ್, ಹಾಗೆ ನಿಮ್ಗೆ ಜಾಕೆಟ್ ಫುಲ್ ಕಾಲರ್ ಇಟ್ಟು ಮುಂದೆ ಪ್ಲಾಕೆಟ್ ಇಟ್ಟು, ಪ್ಲಾಕೆಟ್ ಇದ್ರಲ್ಲಿ ಕವರ್ ಆಗಿದೆ ನಿಮಗೆ ಕಾಣಿಸ್ತಿಲ್ಲ, ಪ್ಲಾಕೆಟ್ ಇಟ್ಟು ಈ ರೀತಿ ಕೋಟ್ ಮತ್ತೆ ಸೂಟ್ ಸೆಟ್, ಫುಲ್ ಸೆಟ್ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ಮಾಡ್ಬೇಕು. ಸೊ ಇಲ್ಲಿ ಪ್ರತಿಯೊಂದೂ ಅಷ್ಟೇ, ನಾನು ಸುಮ್ಮನೆ ಯಾವ್ದೋ ಒಂದು ಮೆಷರ್ಮೆಂಟ್ ಅಲ್ಲಿ ಹೇಳ್ಕೊಡಲ್ಲ, ಪ್ರತಿಯೊಂದು ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡ್ಬೇಕು. ಸೊ ಆಯಾ ಬ್ಲೌಸ್ಗೆ ಸಂಬಂಧಪಟ್ಟಿರುವಂತಹ ಚಾರ್ಟ್ಗಳನ್ನು ನಿಮ್ಗೆ ಸಿಗುತ್ತೆ. ಸೊ ಅದಾದ್ಮೇಲೆ ನೋಡಿ, ಇಲ್ಲಿ ಹಾಫ್ ಕಲರ್ ಫುಲ್ ಕಾಲರ್ ಎರಡೂ ಕಲ್ತಿರ್ತೀರಾ. ಅದಾದ್ಮೇಲೆ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಕಿ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಗೌನ್ ಇರುತ್ತೆ, ಸ್ಯಾರಿ ಟ್ರೆಡಿಷನಲ್ ಗೌನ್, ಸ್ಯಾರಿ ಯೂಸ್ ಮಾಡಿ ಟ್ರೆಡಿಷನಲ್ ಗೌನ್ ಹೇಗೆ ಸ್ಟಿಚ್ ಮಾಡೋದು, ಮುಂದೆಗಡೆ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ. ಸೊ ಫುಲ್ ಸೆಟ್ ನಿಮ್ಗೆ ಈ ರೀತಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಅಂಬ್ರಲಾ ಗೌನ್ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದು ಡೀಟೇಲ್ ಆಗಿ ಸಿಗುತ್ತೆ. ಇದಿಷ್ಟು ಏನ್ ಹೇಳ್ಕೊಡ್ತಾ ಇದೀನಿ, ಇದಿಷ್ಟಕ್ಕೂ ಸುಮ್ಮನೆ ಯಾವ್ದೋ ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಾನು ತೋರ್ಸಲ್ಲ. ಪ್ರತಿಯೊಂದು ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಅಂದ್ರೆ ಇವಾಗ ಬೋಟ್ ನೆಕ್ ಬಂತು ಅಂದ್ರೆ ಯಾವ್ದೇ ಮೆಷರ್ಮೆಂಟ್ ಬಂದ್ರು ನೀವು ಬೋಟ್ ನೆಕ್ ಗೆ ಶೋಲ್ಡರ್ ಮತ್ತೆ ನೆಕ್ ವಿಡ್ತ್ ಹೇಗೆ ತಗೊಳ್ಬೇಕು, ಸೊ ಈ ಐಡಿಯಾ ನಿಮ್ಗೆ ಅಲ್ಲಿರುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಲರ್ ನೆಕ್ ಅಂತ ಬಂದಾಗ ಯಾವ್ದೇ ಮೆಷರ್ಮೆಂಟ್ ಕೊಟ್ರು ಕಾಲರ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕು, ಯಾವ ಮೆಷರ್ ಅಲ್ಲಿ ಇರ್ಬೇಕು, ಮತ್ತೆ ಯಾವ ರೀತಿ ಶೋಲ್ಡರ್ ಇಡಬೇಕು, ಯಾವ ರೀತಿ ನೆಕ್ ವಿಡ್ತ್ ಇರಬೇಕು, ಯಾವುದೇ ಮೆಷರ್ಮೆಂಟ್ ಕೊಟ್ರು ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವ ಚಾರ್ಟ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಯೂನಿಫಾರ್ಮ್ ಚೂಡಿದಾರ್, ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಯೂನಿಫಾರ್ಮ್ ಚೂಡಿದಾರ್ಗೆ, ಕೋಟ್ಗೆ ಮತ್ತೆ ಈ ಟಾಪ್ಗೆ, ಇದಕ್ಕೆಲ್ಲ ನೀವು ಶೋಲ್ಡರ್ ನೆಕ್ ವಿಡ್ತ್ ಇದೆಲ್ಲ ಹೇಗೆ ಇಟ್ಕೊಬೇಕು, ಮುಂದೆ ಪಾಕೆಟ್ ಹೇಗೆ ಇಡ್ಬೇಕು, ಸೊ ಇದಕ್ಕೆ ಇದ್ರದೇ ಆದ ಚಾರ್ಟ್ ಇರುತ್ತೆ. ಮತ್ತೆ ಇದೊಂದು ಯೂನಿಫಾರ್ಮ್ ಹೊಲಿಯೋರ್ ಮಾತ್ರ ಕಲಿಬೇಕು ಅಂತ ಏನಿಲ್ಲ. ಸೊ ಈ ಜಾಕೆಟ್, ಈ ತರ ಜಾಕೆಟ್ ನ ಹೊಲಿಯೋದ್ ಕಲ್ತ್ರೆ ನೀವು ನಾರ್ಮಲ್ ಯಾರು ದುಪ್ಪಟ್ಟೆ ಯೂಸ್ ಮಾಡಕ್ ಬರಲ್ಲ ಅಥವಾ ಸ್ಟೈಲಿಶ್ ಆಗಿ ಜಾಕೆಟ್ ಹಾಕೊಳಕ್ ಇಷ್ಟಪಡ್ತೀರಾ ಅಂತವ್ರು ನಾರ್ಮಲ್ ಕಲರ್ ಡ್ರೆಸ್ ಮೇಲೂ ನೀವು ಆತರ ಜಾಕೆಟ್ ನ ಸ್ಟಿಚ್ ಮಾಡ್ಕೋಬಹುದು. ಅದಾದ್ಮೇಲೆ ಮುಂದೆ ಪ್ಲಾಕೆಟ್ ಇಟ್ಟು ಫುಲ್ ಕಾಲರ್ ನೆಕ್, ಸೊ ಇವಾಗೆಲ್ಲ ಟ್ರೆಂಡಿಂಗ್ ಫುಲ್ ಕಾಲರ್ ನೆಕ್, ದುಪ್ಪಟ್ಟ ಎಲ್ಲ ಯೂಸ್ ಮಾಡಲ್ಲ, ಫುಲ್ ಕಾಲರ್ ನೆಕ್ ಪ್ಲಾಕೆಟ್ ಇಟ್ಟು ಅದ್ರ ಮೇಲೆ ಒಂದು ಬಟನ್ ಇಟ್ಟು ಒಂದು ಟಾಪ್ ಸ್ಟಿಚ್ ಮಾಡ್ಕೊಂಡ್ರೆ ಅದಕ್ಕೆ ನೀವು 1000 ರೂಪಾಯಿ ಕೊಟ್ಟು ಅಂಗಡಿನಲ್ಲಿ ತಗೊಳ್ತೀರಾ. ಸೊ ಅದನ್ನ ನೀವು ಕಲರ್ ಡ್ರೆಸ್ ಮೇಲೆ ಮಾಡಬಹುದು. ಯೂನಿಫಾರ್ಮ್ ಚೂಡಿದಾರ್ ನಾನು ಹೇಳ್ಕೊಡ್ತೀನಿ, ಬಟ್ ಅದನ್ನ ಯೂನಿಫಾರ್ಮ್ ಚೂಡಿದಾರ್ ಮೇಲೆ ಮಾಡ್ಬೇಕು ಅಂತೇನಿಲ್ಲ, ಕಲರ್ ಡ್ರೆಸ್ ಆದ್ರೂ ನಿಮ್ಗೆ ಅದು ಯೂಸ್ ಆಗುತ್ತೆ. ಖಂಡಿತ ಇದಕ್ಕೆಲ್ಲ ತುಂಬಾ ಟ್ರೆಂಡಿಂಗು, ತುಂಬಾ ವ್ಯಾಲ್ಯೂ ಇದೆ. ಆಸ್ ಎ ಟೈಲರ್, ನೀವು ಒಬ್ರು ಟೈಲರ್ ಆದ್ರೆ ಈ ತರದೆಲ್ಲ ನಿಮ್ಗೆ ಸ್ಟಿಚಿಂಗಿಗೆ ತುಂಬಾನೇ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್. ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಯಾವುದೇ ಮೆಷರ್ ಕೊಟ್ಟರು ಈ ಏನಿದೆ ಈ ಶೇಪ್ ಹೇಗೆ ನೀವು ತೆಗಿಬೇಕು, ಯಾವುದೇ ಸೈಜ್ ಬಂದ್ರು, ಸೊ ಅದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್, ಯಾವುದೇ ಮೆಷರ್ಮೆಂಟ್ಗೆ ಕಫ್ ಯಾವ ಸೈಜ್ ಇಡ್ಬೇಕು, ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಕಟಿಂಗ್ ಮಾಡ್ಬೇಕು, ಅದಕ್ಕೆ ಎಕ್ಸ್ಟ್ರಾನ, ಸೊ ಅದಕ್ಕೆ ಅದ್ರದ್ದು ಸಂಬಂಧಪಟ್ಟಿದ್ದು ಏನೇನು ಡೀಟೇಲ್ ಇದೆ ಅದೆಲ್ಲ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಇರುತ್ತೆ. ಸೊ ಕಟೋರಿ ಬ್ಲೌಸ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಕಟೋರಿನ ಆರಾಮಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಇದು ನಿಮ್ಗೆ ಆ ಐಡಿಯಾ ಈ ಕಟಿಂಗ್ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಗೌನ್, ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನಿಮ್ ಗೌನ್ ಸ್ಟಿಚ್ ಮಾಡ್ಬೇಕು ನೀವು, ಸಣ್ಣ ಮಗುವಿಂದ ದೊಡ್ಡವರೆಗೂ ಆ ಐಡಿಯಾನು ಸಿಗುತ್ತೆ. ಅಂಬ್ರಲಾನು ಅಷ್ಟೇ, ಅಂಬ್ರಲಾ ಗೌನು ಅಷ್ಟೇ, ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಮಾಡ್ಬೇಕು. ಪ್ರತಿಯೊಂದಕ್ಕೂ ಸುಮ್ನೆ ಯಾವ್ದೋ ಒಂದು ತೋರ್ಸಲ್ಲ, ಅಥವಾ ನಾನೇ ನನ್ನ ಮೆಷರ್ಮೆಂಟ್ ತೋರ್ಸಲ್ಲ, ಅಥವಾ ನಿಮ್ ಮೆಷರ್ಮೆಂಟ್ ನಾನು ತೋರ್ಸಲ್ಲ. ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವೇ ತಲೆ ಉಪಯೋಗಿಸಿ ನೀವೇ ಓನ್ ಆಗಿ ಮಾಡ್ಬೇಕು, ಆ ಐಡಿಯಾ ಅಲ್ಲಿ ಸಿಗುತ್ತೆ. ಸೊ ಇನ್ನೊಂದು, ಇಲ್ಲಿ 4 ಬ್ಲೌಸ್ ಇರಲ್ಲ. 4 ಬ್ಲೌಸ್ ಏನಿದ್ರು ನಾನು ಬೇಸಿಕ್ ಅಲ್ಲಿ ಇಟ್ಟಿರ್ತೀನಿ. 4 ಬ್ಲೌಸ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ
ಅದರಲ್ಲಿ ರಿಂಕಲ್ಸ್, ಶೋಲ್ಡರ್ ಡ್ರಾಪ್, ಆರ್ಮೋಲ್ ರಿಂಕಲ್ಸ್ ಈ ತರ ಪ್ರಾಬ್ಲಮ್ ಇದ್ರೆ ಖಂಡಿತವಾಗಿ ನೀವು ಬೇಸಿಕ್ ಆನ್ಲೈನ್ ಸೇರ್ಕೊಳ್ಳಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಅದು ಅಡಿಪಾಯ ಇದ್ದಂಗೆ, ಅದ್ರಲ್ಲಿ ಅಷ್ಟು ಡೀಟೇಲ್ ಇದೆ. ಅದನ್ನ ಕಂಪ್ಲೀಟ್ ಆಗಿರೋರಿಗೆ ಸೊ ಇದು ಈಗ ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಕೊಂಡು ಕಂಪ್ಲೀಟ್ ಆಗಿರ್ತಾರೆ, ಸೊ ಅವರೆಲ್ಲ ಇಂಟರ್ಮೀಡಿಯೇಟ್ ಕ್ಲಾಸ್ ತಗೊಂಡು ರನ್ ಆಗ್ತಾರೆ. ಹೊರಗಡೆಯಿಂದ ಮೇಡಮ್ ಹೊರಗಡೆ ನಾನು ಬೇಸಿಕ್ ಕಲ್ತಿದ್ದೀನಿ, ಫೋಲ್ಡರ್ ಬ್ಲೌಸ್ ಅಲ್ಲಿ ನನ್ಗೆ ಯಾವುದೇ ಡೌಟ್ಸ್ ಇಲ್ಲ, ನಾನು ಇದನ್ನೆಲ್ಲ ಕಲಿಬೇಕು ಅಂದ್ರೆ ಖಂಡಿತ ನೀವು ಇದಕ್ಕೆ ಜಾಯಿನ್ ಆಗ್ಬೋದು. ಇದು ಒಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಪ್ರತಿಯೊಂದೂ ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ಬೇರೆ ಬೇರೆ ತರ ಇರುತ್ತೆ. 8 ತರ ಟೋಟಲ್ ನೀವು 8 ತರ ಕಲಿಬಹುದು. ಸೊ ಇದಿಷ್ಟು ನೀವು ಬೋಟಿಕ್ ಲೆವೆಲ್ ಅಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಬೇಕೇ ಬೇಕು. ಈಗಂತೂ ಈ ಬೋಟ್ ನೆಕ್, ಕಾಲರ್ ನೆಕ್, ಮತ್ತೆ ಈ ಗೌನು, ಮತ್ತೆ ಪ್ರಿನ್ಸಸ್ ಕಟ್ಟು ವಿತ್ ಕಫ್ ಅಂತೂ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಟ್ರೆಂಡಿಂಗ್ ಯಾವುದೇ ಏರಿಯಾ ಹೋಗ್ಲಿ, ಯಾವುದೇ ಊರಾಗ್ಲಿ, ಸೊ ಎಲ್ಲಾ ಏರಿಯಾ, ಎಲ್ಲಾ ಹಳ್ಳಿ ಅಥವಾ ಎಲ್ಲಾ ಸಿಟಿ ಎಲ್ಲದಕ್ಕೂ ಸೂಟ್ ಆಗೋಂಗೆ ನಾನು ಈ ಏನಿದೆ ಇದನ್ನ ಡಿಸೈನ್ ಮಾಡಿರೋದು. ಸೊ ಖಂಡಿತವಾಗ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ತುಂಬಾ ಜನ ಕಲಿತಿದ್ದಾರೆ. ನೀವು ಕಲ್ತ್ಕೊಂಡು ನಿಮ್ಮ ಶಾಪ್ ಅಲ್ಲಿ ನೀವು ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಡ್ಬೋದು. ಸೊ ಇದು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ ಆಗಿತ್ತು. ಸೊ ಇದು ಬಂದು 18ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಬೇಗ ಪೇ ಮಾಡಿ ಜಾಯಿನ್ ಆಗಿ. ಓಕೆನಾ? ಸೊ ಬನ್ನಿ ಈಗ ನಮ್ಮ ಟಾಪಿಕ್ ಬರೋಣ. ಏನ್ ಟಾಪಿಕ್? ಒಳ್ಳೆ ಟೈಲರ್ಗೂ ಆವರೇಜ್ ಟೈಲರ್ಗೂ ಏನ್ ವ್ಯತ್ಯಾಸ? ಸೊ ಆವರೇಜ್ ಟೈಲರ್ ಅಂದ್ರೆ ಅರ್ಧಂಬರ್ಧ ಕಲ್ತಿರೋರು ಅಂತ ಅಲ್ಲ, ಅವರು ಕಲ್ತಿರ್ತಾರೆ. ಇವಾಗ ನಿಮ್ಗೊಂದು ಉದಾಹರಣೆ, ಇಬ್ರೂದು ಫೋಟೋ ಇದೆ. ಇಬ್ರು ಒಂದೊಂದು 10 ವರ್ಷದಿಂದ ಸ್ಟಿಚ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಟೈಲರ್ಸ್ ಇಬ್ರು 10 ವರ್ಷದಿಂದ ಸ್ಟಿಚ್ ಮಾಡ್ತಿದ್ದಾರೆ ಅನ್ಕೊಳ್ಳೋಣ. 10 ವರ್ಷ ಸ್ಟಿಚ್ ಮಾಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ಡ್ ಅವರು, ಓಕೆನಾ? ತುಂಬಾ ಎಕ್ಸ್ಪೀರಿಯನ್ಸ್ ಟೈಲರ್ಸ್ ಅಂತಾನೆ ಅರ್ಥ. ಆದ್ರೂ ಒಬ್ರಿಗೆ ಇಲ್ಲಿ ಜಾಸ್ತಿ ಬಟ್ಟೆಗಳು ಮತ್ತೆ ತುಂಬಾ ಚೆನ್ನಾಗಿ ಅವ್ರ ಶಾಪ್ ರನ್ ಆಗ್ತಿರುತ್ತೆ, ಇನ್ನೊಬ್ರಿಗೆ ಬಟ್ಟೆ ಕಡಿಮೆ ಬರ್ತಿರುತ್ತೆ, ಶಾಪ್ ಚೆನ್ನಾಗಿ ರನ್ ಆಗ್ತಾ ಇರಲ್ಲ, ಕೆಲವೊಂದ್ ಕಡೆ ಬಟ್ಟೆನೆ ಬರ್ತಿರಲ್ಲ. ಸೊ ಏನ್ ಕಾರಣ? ಓಕೆನಾ? ಸೊ ಇದಕ್ಕೆ ಸುಮಾರಷ್ಟು ರೀಸನ್ ಇದೆ. ಸೊ ಅದರಲ್ಲಿ ಕಾಮನ್ ಆಗಿ ನೀವು ಮಾಡೋ ತಪ್ಪು ಏನು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಸೊ ಸಿಂಪಲ್ ಆಗಿ ಎಲ್ಲ ಕೆಲವೊಂದು ಟೈಲರ್ಸ್ ಮಾಡೋವಂಥದ್ದು ಮೇನ್ ತಪ್ಪುನ ಅದ್ ಹೇಳ್ತೀನಿ. ಅದಾದ್ಮೇಲೆ ಕೆಲವೊಂದಷ್ಟು ಮಾಹಿತಿ ಇದೆ, ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದು ಏನಪ್ಪಾ ಅಂತ ಅಂದ್ರೆ, ಇವಾಗ ನೋಡಿ, ಒಳ್ಳೆ ಟೈಲರ್ಗೂ ಆವರೇಜ್ ಟೈಲರ್ಗೂ ಇರೋ ವ್ಯತ್ಯಾಸ ಏನು ಅಂತ ನಮ್ ಟಾಪಿಕ್. ಸೊ ಈಗ ಇಬ್ರದು ಅಂತ ಬಂದಾಗ, ಸೊ ಇವ್ರ ಹತ್ರ ಫಸ್ಟ್ ನಾನು ಆವರೇಜ್ ಟೈಲರ್ಸ್ ಏನ್ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ. ಇವಾಗ ಯಾರಾದ್ರೂ ಒಬ್ರು ಕಸ್ಟಮರ್ ಕೊಡ್ತಾರೆ, ಒಂದ್ 4 ಬ್ಲೌಸ್ ನಿಮ್ಗೆ ಒಟ್ಟಿಗೆ ಕೊಡ್ತಾರೆ ಅನ್ಕೊಳ್ಳಿ. ಸೊ ಇವ್ರೇನ್ ಮಾಡ್ತಾರೆ, ಆ 4 ಬ್ಲೌಸ್ ನ ಎಷ್ಟು ಬೇಗ ಆಗ್ಬಿಡ್ತು ಅಷ್ಟು ಬೇಗ ಮುಗಿಸ್ಬಿಟ್ಟು ಸುಮ್ನೆ ಕುತ್ಕೊಂಬೇಡ ಅನ್ನೋದು ಫಸ್ಟ್ ಮೈಂಡಲ್ಲಿ ಹಾಕೊಂಡ್ಬಿಡ್ತಾರೆ, ಮೈಂಡ್ ಅಲ್ಲಿ. ಅವಾಗ ಏನ್ ಮಾಡ್ತಾರೆ, ಅದನ್ನ ಫಾಸ್ಟ್ ಆಗಿ ಕಟಿಂಗ್ ಮಾಡ್ತಾರೆ, ಫಾಸ್ಟ್ ಆಗಿ ಸ್ಟಿಚಿಂಗ್ ಮಾಡ್ಬಿಟ್ಟು ಒಂದು ಹುಕ್ ಹಾಕ್ಬಿಟ್ಟು ನಿಮ್ ಬ್ಲೌಸ್ ಮುಗೀತು ಅಂತ ಹೇಳಿ ಇಟ್ಬಿಡ್ತಾರೆ. ಆವರೇಜ್ ಟೈಲರ್ ಮಾಡ್ತಾ ಇರುವಂತಹ ತಪ್ಪು. ಸೊ ಒಳ್ಳೆ ಟೈಲರ್ ಆದವ್ರು ಏನ್ ಮಾಡ್ತಾರೆ, ಅದನ್ನ ಆ 4 ಬ್ಲೌಸ್ ಏನ್ ಕೊಡ್ತಾರೆ, ಒಂದೊಂದಕ್ಕೂ ಒಂದೊಂದು ಶೇಪ್. ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಅಳತೆ ಬ್ಲೌಸ್ ಕೊಟ್ಟು ಆವರೇಜ್ ಟೈಲರ್ಗೆ 4 ಬ್ಲೌಸ್ ಕೊಡ್ತಾರೆ. ಸೊ ಆವಾಗ ಏನ್ ಮಾಡ್ತಾರೆ, ಅಳತೆ ಬ್ಲೌಸ್ ಅಲ್ಲಿ ಏನಿದೆ ಆ ಶೇಪ್ ಇಟ್ಬಿಟ್ಟು ಹೊಲ್ದ್ಬಿಟ್ಟು ಮುಗೀತು ಅಂತ ಹೇಳಿ ಎತ್ತಿಟ್ಬಿಡ್ತಾರೆ. ಬೇಗ ಮುಗಿಸ್ಬೇಕು, ಅವಸರ, ಬೇಗ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು, ಅಥವಾ ಬೇರೆ ಇನ್ನದೇ ಅದಕ್ಕೆ ಅದು ಕೈ ಹಾಕ್ಬೇಕು. ಸೊ ಈ ತರ ಇರುತ್ತೆ. ಆ ತರ ಥಿಂಕಿಂಗ್ ಮಾಡಿ ಸ್ಟಿಚ್ ಮಾಡ್ತಾರೆ. ಸೊ ಒಳ್ಳೆ ಟೈಲರ್ ಏನ್ ಮಾಡ್ತಾರೆ, ಅವರು ಅಳತೆ ಕೊಡಕ್ ಬಂದಾಗ್ಲೇನೆ ಅವ್ರ ಅಳತೆ ಬ್ಲೌಸ್ ನೋಡ್ತಾರೆ. ಇವಾಗ ಅದ್ರಲ್ಲಿ ಡಿಫ್ರೆಂಟ್ ಒಂದು ಕಾಮನ್ ಆಗಿ ರೌಂಡ್ ನೆಕ್ ಇರುತ್ತೆ. ಸೊ ರೌಂಡ್ ನೆಕ್ ಏನಿದೆ, ಇದೇ ಸಾಕ ಮೇಡಮ್, 4 ಬ್ಲೌಸ್ ಇದೆ, 4ಕ್ಕೂ ರೌಂಡ್ ನೆಕ್ಕೆನೆ ಹಾಕೊಳ್ತೀರಾ ಅಥವಾ ಬೇರೆ ಬೇರೆ ಇಡ್ಲಾ ಅಂತ ಕೇಳಿ ಬೇರೆ ಬೇರೆ ಇಡ್ತಾರೆ. ಈಗ ನನ್ನ ಹತ್ರ ಬಂದಾಗ ನನ್ಗೆ 4 ಬ್ಲೌಸ್ ಬಂದ್ರೆ ಖಂಡಿತ ನಾನು ಬೇರೆ ಬೇರೆನೇ ಇಡೋದು, ಒಂದೇ ತರ ಇಡಲ್ಲ. ಯಾವಾಗ ಒಂದೇ ತರ ಇಡ್ತೀನಿ ಅಂದ್ರೆ, ರೌಂಡ್ ನೆಕ್ ಬಿಟ್ರೆ ನಾನು ಬೇರೆ ಹಾಕಲ್ಲ, ಅಥವಾ ಸ್ಕ್ವೇರ್ ನೆಕ್ ಬಿಟ್ರೆ ನಾನು ಬೇರೆ ಹಾಕಲ್ಲ ಅಂತ ಕೆಲವ್ರು ಇರ್ತಾರೆ. ಆ ತರದವ್ರದ್ದು ತಿಳ್ಕೊಂಡು ಅವ್ರಿಗೆ ಅದೊಂದೇ ಕಂಫರ್ಟಬಲ್, ಓಕೆ ಅದನ್ನೊಂದೇನೆ ಮಾಡ್ಕೋಣ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ತರ ಕೇಳ್ತಾರೆ. ಒಂದೇ ತರ ಬ್ಲೌಸ್ ಅಲ್ಲಿ ರೌಂಡ್ ನೆಕ್ ಇದ್ರೆ ಅದೊಂದೇ ಅಲ್ಲ, ಬೇರೆ ಬೇರೆ ತರ ಹಾಕೊಳ್ಬೇಕು ಅನ್ನೋದು ಇಷ್ಟ ಇರುತ್ತೆ. ಸೊ ಅದನ್ನ ನಾವು ಅವ್ರ ಹತ್ರ ಕೇಳಿ, ಅವ್ರ ಮನ್ಸಲ್ಲಿ ಇರೋದನ್ನ ನಾವು ಅರ್ಥ ಮಾಡ್ಕೊಂಡು ನೀಟಾಗಿ ಶೇಪ್ ಕೊಟ್ಟು ಸ್ಟಿಚ್ ಮಾಡ್ಬೇಕು ಬೇರೆ ಬೇರೆ ತರ. ಕೆಲವ್ರು ಏನ್ ಮಾಡ್ತಾರೆ, ರೌಂಡ್ ಶೇಪ್ಗೆ ಬಿಟ್ರೆ ಮಿಕ್ಕಿದ್ ಯಾವುದೇ ಶೇಪ್ ಇಟ್ರು ಜಾಸ್ತಿ ದುಡ್ಡು ಕೇಳ್ತಾರೆ. ಸೊ ನೋಡಿ, ಕಾಮನ್ ಆಗಿ ಹೇಳ್ತೀನಿ, ಇವಾಗ ನಾವು ಒಂದು ಬ್ಲೌಸ್ ಅಂತ ಬಂದಾಗ ರೌಂಡ್ ಶೇಪ್ ಹೇಗ್ ಡ್ರಾ ಮಾಡ್ತೀವೋ ಬೇರೆ ಶೇಪ್ ಆದ್ರೂ ಅದೇ ತರನೇ ಡ್ರಾ ಮಾಡೋದು. ಸೊ ಇವಾಗ ನೋಡಿ, ಇದು ರೌಂಡ್ ಶೇಪ್ ಬರುತ್ತಲ್ವಾ, ಸೊ ಅದ್ರ ಬದಲಿಗೆ ಸ್ಕ್ವೇರ್ ಹಾಕೋಣ. ಸೊ ಅದ್ರ ಬದಲಿಗೆ ಪಾಟ್ ಶೇಪ್ ಹಾಕೋಣ. ಸೊ ಅದ್ರ ಬದಲಿಗೆ ನೋಡಿ, ಹೇಳ್ತಾ ಹೋದ್ರೆ ಇನ್ ಬರುತ್ತೆ, ಇದೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಥವಾ ಸ್ವೀಟ್ ಹಾರ್ಟ್ ಶೇಪ್, ಅಥವಾ ಸ್ಟಾರ್ ಶೇಪ್. ಸೊ ಹೇಳ್ತಾ ಹೋದ್ರೆ ಬೇಕಾದಷ್ಟು ಬರ್ತಾ ಇರುತ್ತೆ. ಸೊ ಕಸ್ಟಮರ್ ಮೈಂಡ್ ನ ಅರ್ಥ ಮಾಡ್ಕೊಂಡು
ಅವ್ರ ಬ್ಲೌಸ್ ಏನಿದೆ ನಾವು ಹಾಕೊಳ್ತೀವಿ ಇದು ನಮ್ ಬ್ಲೌಸ್ ಅಂತ ನಾವು ಫೀಲ್ ಮಾಡಿ ಅದನ್ನ ನೀಟಾಗಿ ಚೆನ್ನಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಅವ್ರು ತಗೊಂಡು ಬಂದಾಗ ಮತ್ತೆ ಈ ರೌಂಡ್ ಶೇಪ್ ಹಾಕೋದಕ್ಕೆ ಏನ್ ಟೈಮ್ ಇನ್ವೆಸ್ಟ್ ಆಗುತ್ತೆ, ಇದಕ್ಕೂ ಅಷ್ಟೇ ಆಗೋದು, ಇದಕ್ಕೂ ಅಷ್ಟೇ ಆಗೋದು, ಇದಕ್ಕೂ ಅಷ್ಟೇ ಆಗೋದು. ಎಕ್ಸ್ಟ್ರಾ ಕಾಸ್ಟ್ ಏನ್ ನಾವ್ ಇನ್ವೆಸ್ಟ್ ಮಾಡಲ್ಲ. ಬರೀ ರೌಂಡ್ ಶೇಪ್ ಮಾತ್ರ ನಾರ್ಮಲ್ ಇವಾಗ ಒಂದು 500 rupees ಒಂದು ಬ್ಲೌಸ್ಗೆ ತಗೊಳ್ತೀರಾ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್, ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ 500 rupees ರೌಂಡ್ ನೆಕ್ ಇಟ್ಟು. ಸೊ ಅದನ್ನೇ ಕೆಲವರು ಕೇಳಿದಾಗ ಈ ತರ ಪಾಟ್ ಶೇಪ್ ಇದೆಲ್ಲ ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ಹೇಳ್ತಾರೆ. ಸೊ ಇದಕ್ಕೆ ನಾವೇನ್ ಎಕ್ಸ್ಟ್ರಾ ಟೈಮ್ ಇನ್ವೆಸ್ಟ್ ಮಾಡಲ್ಲ. ರೌಂಡ್ ನೆಕ್ ಬದಲು ಪಾಟ್ ನೆಕ್ ಅಥವಾ ಸ್ಟಾರ್ ನೆಕ್ ಅಥವಾ ಸ್ವೀಟ್ ಹಾರ್ಟ್ ನೆಕ್ ಇದನ್ನ ಈಗ ಮಾಡ್ತೀವಿ ಅಷ್ಟೇ, ಅದ್ರಲ್ಲಿ ಏನು ಕಳ್ಕೊಳ್ಳೋದಿಲ್ಲ. ಸೊ ಎಲ್ಲಾನು ಒಂದೇ ಪ್ರೈಸ್ಗೆ ಮಾಡ್ಕೊಡಿ, ಬೇರೆ ಬೇರೆ ತರ ಮಾಡ್ಕೊಡಿ. ತಗೊಂಡೋಗ ಬಂದಾಗ ಅವ್ರು ಖುಷಿ ಆಗುತ್ತೆ, ಖುಷಿಯಿಂದ ಹಾಕೊಳ್ತಾರೆ. ಸೊ ಅದನ್ನ ಅವ್ರು ವೇರ್ ಮಾಡಿದಾಗ ಬೇರೆ ಕಡೆ ಎಲ್ಲರೂ ಹೋಗಿರ್ತಾರಲ್ಲ, ಅವಾಗ ಚೆನ್ನಾಗಿದೆ ಈ ಶೇಪ್, ನೀನ್ ಎಲ್ಲಿ ಸ್ಟಿಚ್ ಮಾಡಿದೆ ಅಂತ ಕೇಳ್ತಾರೆ. ಆವಾಗ ಕಮ್ಯುನಿಕೇಶನ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ನಿಮ್ಮ ಬಗ್ಗೆ ಕಮ್ಯುನಿಕೇಶನ್ ಆಗುತ್ತೆ. ಸೊ ಆವಾಗ ಚೆನ್ನಾಗಿದೆಯಲ್ಲ, ನಾನು ಅಲ್ಲೇ ಹೊಲ್ಸೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದು ನಿಮ್ಗೆ ಬಟ್ಟೆ ಕೊಡ್ತಾರೆ. ಸೊ ಹೀಗೆ ಬರೀ ಅಂಗಡಿ ಓಪನ್ ಮಾಡಿ ಬೋರ್ಡ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ನಿಮಗೆ ಬಟ್ಟೆ ಬರಲ್ಲ. ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನೀವು ಒಂದು ಕಸ್ಟಮರ್ದು ಚೆನ್ನಾಗಿ ಮಾಡ್ಕೊಟ್ಟಾಗ ಇನ್ನೊಂದು ಕಸ್ಟಮರ್ ಅದು ನೋಡಿ ನಿಮ್ಮನ್ನು ಹುಡ್ಕೊಂಡು ಬಂದು ಸ್ಟಿಚ್ ಮಾಡ್ತಾರಲ್ಲ, ಸೊ ಆವಾಗ ನೀವು ಕೆಲಸದಲ್ಲಿ ಗೆದ್ದಿದ್ದೀರಾ ಅಂತ. ಬರೀ ರೌಂಡ್ ಶೇಪೇ ಇದ್ರೆ ಎಲ್ಲಾರ ಬೆನ್ ಮೇಲೂ ರೌಂಡ್ ಶೇಪೇ ಇದೆ, ಇದ್ರಲ್ಲೇನು ಎಕ್ಸ್ಟ್ರಾ ಇದೆ, ಬೇಡ ಬಿಡು. ಸೊ ಅದನ್ನ ಬೇಡ ಅಂತಲ್ಲ, ಅದನ್ನ ಅವ್ರ ಅದ್ರ ಬಗ್ಗೆ ಕೇಳಕ್ಕೆ ಹೋಗಲ್ಲ. ಸೊ ಅವಾಗ ಕಮ್ಯುನಿಕೇಶನ್ ಆಗಲ್ಲ, ನಿಮ್ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗಲ್ಲ. ಸೊ ಇದೊಂದು ಮೇನ್, ಓಕೆನಾ? ಇದೊಂದು ರೆಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಂತ್ ಮಾಡೋ ತಪ್ಪು, ನೀವು ಯಾವ್ದಾದ್ರು ಬಟ್ಟೆ ತಗೊಂಡ್ಬಂದು ಕೊಡ್ತಾರ, ಬಾಡಿ ಮೆಜರ್ಮೆಂಟ್, ಈಗ ಬ್ಲೌಸ್ ನ ಅವ್ರು ವೇರ್ ಮಾಡಿ 1 ವರ್ಷ ಆಗಿರುತ್ತೆ, ಕಸ್ಟಮರ್ಸ್ಗೆ ಗೊತ್ತಾಗಲ್ಲ. ಟೈಲರ್ಸ್ಗೆ ಟೈಲರಿಂಗ್ ಕೆಲಸ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಕಸ್ಟಮರ್ಸ್ಗೆ ಗೊತ್ತಾಗಲ್ಲ. 1 ವರ್ಷದಿಂದ ವೇರ್ ಮಾಡಿರ್ತಾರೆ, ಆ ಬ್ಲೌಸ್ ನ ತಗೊಂಡ್ ಬಂದ್ ಕೊಡ್ತಾರೆ. 1 ವರ್ಷ ಅಷ್ಟೊತ್ತಿಗೆ ಹೆಣ್ಮಕ್ಳು ಅಂದ್ರೆ ಬಾಡಿ ಸಣ್ಣ ಆಗೋದು ದಪ್ಪ ಆಗೋದು ವೇರಿಯೇಷನ್ ಇದ್ದೇ ಇರುತ್ತೆ, ಒಂದೇ ಸಮ ಇರಲ್ಲ. ಅವ್ರಿಗೆ ಗೊತ್ತಾಗಲ್ಲ, ಏನೋ ಅವ್ರಿಗೆ ಅಷ್ಟೆಲ್ಲ ನಾಲೆಜ್ ಇರಲ್ಲ, ತಗೊಂಡ್ಬಂದು ಕೊಡ್ತಾರೆ. ನೀವೇನ್ ಮಾಡ್ತೀರಾ, ಆ ಬ್ಲೌಸ್ ನ ಓಕೆ ಕೊಡಿ, ಇದೇನಿದೆ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿ ಹೊಳ್ದ್ಬಿಡೋದು, ಅದ್ ಹಾಗೆ ಕೊಟ್ಟು ಕಳ್ಸ್ಬಿಡೋದು. ಸೊ ಅದು ನೀವು ಮಾಡೋ ತಪ್ಪು. ಆವಾಗ ಅವ್ರು ಹೋಗಿ ಮನೆಯಲ್ಲಿ ವೇರ್ ಮಾಡಿದಾಗ ಟೈಟು ಲೂಸು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಇವ್ರು ಸರಿಯಾಗಿ ಹೊಲ್ದಿಲ್ಲ ಅಂತ ಅವ್ರ ತಲೆಯಲ್ಲಿ ಹೊಟ್ಟೋಗುತ್ತೆ. ಅವ್ರು ಮೆಷರ್ಮೆಂಟ್ ಕೊಟ್ಟಿರೋದು ಅವ್ರಿಗೆ ಗೊತ್ತಾಗಲ್ಲ, ಅವ್ರ ತಲೆಗೆ ಹೋಗುತ್ತೆ. ಸೊ ಅದಕ್ಕೆ ನೀವು ಯಾವ್ದಾದ್ರು ಕಸ್ಟಮರ್ ನಿಮ್ಮ ಹತ್ರ ಬಂದಾಗ ಫಸ್ಟ್ ಮಂತು ಹೇಗೆ ಬ್ಲೌಸ್ ನೀವು ವೇರ್ ಮಾಡಿದ್ರ ರೀಸೆಂಟ್ ಆಗಿ, ಕರೆಕ್ಟ್ ಇದೆಯಾ, ಅಥವಾ ನಿಮ್ಮ ಟೈಲರಿಂಗ್ ಶಾಪ್ ಅಲ್ಲಿ ಚಿಕ್ಕದಾಗಿ ಒಂದು ವೇರ್ ಮಾಡಿ ನೋಡೋ ತರದಿರ್ಬೇಕು, ಒಂದು ಖಾಲಿ ರೂಮು ಅಥವಾ ಒಂದು ಸ್ಕ್ರೀನ್ ಬಿಟ್ಕೊಳ್ಳಿ. ರೂಮೇ ಕಟ್ಸಿ ಅಥವಾ ವುಡ್ ವರ್ಕೆ ಮಾಡಿಸಿ ಅನ್ನಲ್ಲ, ಚಿಕ್ಕ ಶಾಪ್ ಇರುತ್ತೆ, ಒಂದು ಸ್ಕ್ರೀನ್ ಬಿಟ್ಟು ಅಲ್ಲಿ ಹಾಕ್ಸ್ ನೋಡ್ಬೇಕು. ಬೇಡವಾ, ಸೈಡ್ಗಿಡಿ, ಬಾಡಿ ಮೆಷರ್ಮೆಂಟ್ ತಗೊಳ್ಳಿ. ಅಳತೆ ಬ್ಲೌಸೇ ಬೇಕಿಲ್ಲ, ಬಾಡಿ ಮೆಷರ್ಮೆಂಟ್ ತಗೊಳ್ಳಿ. ಬಾಡಿ ಮೆಷರ್ಮೆಂಟ್ ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್. ನಾನು ಯಾವಾಗ್ಲೇ ರೇರು ನಾನು ಅಳತೆ ಬ್ಲೌಸ್ ಇಂದ ಅಳತೆ ತಗೊಳ್ಳೋದು. ಯಾವಾಗ ಅಂತ ಅಂದ್ರೆ ಅವ್ರದ್ದು ಯಾರ್ದೋ ಊರಲ್ಲಿರೋ ಅವ್ರ ಅಕ್ಕನ ಬ್ಲೌಸ್ ನ ತಂಗಿ ತಗೊಂಡ್ಬಂದಿರ್ತಾಳೆ ಸ್ಟಿಚ್ ಮಾಡ್ಸಕ್ಕೆ, ಅವಾಗ ಬೇರೆ ದಾರಿ ಇಲ್ಲ, ಅಳತೆ ಬ್ಲೌಸ್ ಏನಿದೆ ನಾನು ಹಂಗೆ ಮಾಡ್ಕೊಡ್ಬೇಕಾಗುತ್ತೆ. ಅಲ್ಲೂ ನಾನು ಕ್ವೆಶನ್ ಮಾಡ್ತೀನಿ, ಇದು ಕರೆಕ್ಟ್ ಇತ್ತಾ ಹಾಕೊಳ್ಳೋಕೆ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತಾ, ಈ ಬ್ಲೌಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಆಸ್ ಎ ಕಾಪಿ ಮಾಡ್ಕೊಡ್ತೀನಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳಿ, ನಾನು ರೆಡಿ ಮಾಡ್ಕೊಟ್ಬಿಡ್ತೀನಿ, ಕಟಿಂಗ್ ಮಾಡೋವಾಗ್ಲೇ ರೆಡಿ ಮಾಡಿ ಸ್ಟಿಚಿಂಗ್ ಮಾಡ್ಕೊಟ್ಬಿಡ್ತೀನಿ ಅಂತ ಕೇಳಿ ನಾನು ಅದನ್ನ ಬರ್ಕೊಂಡು ಆಮೇಲೆ ನಾನು ಅದನ್ನ ಮಾಡೋದು. ಸುಮ್ಮನೆ ಏನೋ ತಗೊಂಬಂದ್ರು ಅಂತ ನಾನು ಮಾಡಲ್ಲ. ಸೊ ನಿಮಗೆ ಹೇಳೋದು ಅಷ್ಟೇನೆ, ನಿಮ್ಗೆ ಬೇರೆಯವ್ರು ತಗೊಂಡ್ ಬಂದ್ರ ಪರ್ಫೆಕ್ಟ್ ಆಗಿ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ. ಬಾಡಿ ಮೆಷರ್ಮೆಂಟ್ ಕೆಲವರು ರಾಂಗ್ ಆಗಿ ಹೇಳ್ಕೊಟ್ಟಿರ್ತಾರೆ, ಸೊ ಬಿಡಿ. ತುಂಬಾ ಚೆನ್ನಾಗಿ ಬಾಡಿ ಮೆಷರ್ಮೆಂಟ್ ನ ತೆಗೆದ್ರೆ ನಿಮ್ ಬಾಡಿ ಶೇಪ್ ಹೇಗಿದೆ ಹಾಗೆ ನಾವು ಮೆಷರ್ಮೆಂಟ್ ತೆಗೆದು ಸ್ಟಿಚ್ ಮಾಡಿದ್ರೆ ಅದು ಹೇಗಿದೆ ಹಾಗೆ ಕೂತ್ಕೊಳ್ಳುತ್ತೆ. ನಿಮ್ಗೆ ರಿಂಕಲ್ಸ್ ಬರೋದಾಗ್ಲಿ, ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಆಗಲ್ಲ. ಬಾಡಿ ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿ ನೀವು ತೆಗೆಯೋದನ್ನ ಕಲ್ತ್ಕೊಬೇಕು. ಸೊ ಪರ್ಫೆಕ್ಟ್ ಆಗಿ ತೆಗೆಯೋದನ್ನ ಕಲ್ತ್ಕೋಬೇಕು ಅಂದ್ರೆ ನಂದು ಬೇಸಿಕ್ ಆನ್ಲೈನ್ ಕ್ಲಾಸಲ್ಲೂ ಬಾಡಿ ಮೆಷರ್ಮೆಂಟ್ ಹೇಳ್ಕೊಡ್ತೀನಿ, ಇಂಟರ್ಮೀಡಿಯೇಟ್ ಕ್ಲಾಸಲ್ಲೂ ಬಾಡಿ ಮೆಷರ್ಮೆಂಟ್. ಇವಾಗ ಏನು ಇಷ್ಟೊತ್ತು ನಾನು ತೋರಿಸ್ದೆ ಇಂಟರ್ಮೀಡಿಯೇಟ್ ಕ್ಲಾಸಲ್ಲಿ ಇಷ್ಟೆಲ್ಲ ಹೇಳ್ಕೊಡ್ತೀನಿ ಅಂತ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೋರಿಸಿದ್ದೀನಿ ನಾನು. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ಸೊ ಜಾಯಿನ್ ಆಗಿ ಇಂಟ್ರೆಸ್ಟ್ ಇರೋರು, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇರೋರು ನೀವು ಜಾಯಿನ್ ಆಗಿ. ಬೆನಿಫಿಟ್ ಕ್ಲಾಸು ಮಿಸ್ ಮಾಡ್ಕೋಬೇಡಿ, ಓಕೆನಾ? ಸೊ ಹಾಗೆ ಬಾಡಿ ಮೆಷರ್ಮೆಂಟ್ ತೆಗೆದು ನೀವು ಅದನ್ನ ನೀಟಾಗಿ ಫಿನಿಶಿಂಗ್ ಜೊತೆಗೆ ಕೊಡಿ, ಆಯ್ತಾ? ಒಂಚೂರು ಎಲ್ಲಾದ್ರೂ, ಯಾಕಂದ್ರೆ ಕಸ್ಟಮರ್ ಗೊತ್ತಾಗಲ್ಲ ಒಂದೊಂದು ಸ್ಟಿಚ್ ನಾವು ರಾಂಗ್ ಮಾಡಿರೋದು, ಬಟ್ ನಮಗ್ ಗೊತ್ತಾಗುತ್ತೆ. ಕೆಲವರು ಅಯ್ಯೋ ಬಿಡು ಇದನ್ನ ಯಾರು ಬಿಚ್ತಾರೆ ಅಂತ ಹೇಳಿ ಹಂಗೆ ಹಾಕಿ ಕಳಿಸ್ತೀರಾ, ಮಾಡೋ ತಪ್ಪೇ ಅದು. ಫಿನಿಶಿಂಗ್ ಇರಬೇಕು. ಕಸ್ಟಮರ್ಗೆ ವೇರ್ ಮಾಡೋದ್ರಿಗೆ ಗೊತ್ತಾಗಲ್ಲ, ಹಿಂದೆ ಕಡೆಯಿಂದ ನೋಡೋವಾಗ ಅಥವಾ ಮುಂದೆ ಕಡೆಯಿಂದ ನೋಡ್ತಿರ್ತಾರಲ್ಲ ಅಕ್ಕಪಕ್ಕದವರು, ಅಸಹ್ಯವಾಗಿ ಕಾಣಿಸ್ತಿರುತ್ತೆ ನಿಮ್ ಸ್ಟಿಚ್, ಎದ್ದು ಕಾಣಿಸ್ತಿರುತ್ತೆ. ಏನ್ ಹಿಂಗೆ ಇಷ್ಟು ಕೆಡ್ದಾಗ ಹೊಲ್ದಿದ್ದಾರೆ ಅಂತ ಒಂದು ಕಮೆಂಟ್ ಅವ್ರು ಪಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ ಹತ್ರಕ್ಕೆ ಅವ್ರು ಬರಲ್ಲ. ಸೊ ಹಾಗಾಗಿ ನಿಮ್ ಕೆಲ್ಸನ ಕಷ್ಟಪಟ್ಟು ಮಾಡಬೇಡಿ, ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ. ಸೊ ಯಾವುದೇ ಆಗ್ಲಿ, ಈಗ ರೀಸೆಂಟ್ ಆಗಿ ನಾನು ಒಂದು ಲೆಹಂಗಾದು ವಿಡಿಯೋ ಹಾಕಿದ್ದೆ, ಬಾಡಿ ಮೆಷರ್ಮೆಂಟ್ ತಗೊಂಡು ಹಾಕಿದ್ದೆ. ಅದು ಮಾಡುವಾಗ ನಾನು ಬಹಳ ಇಷ್ಟಪಟ್ಟು ಮಾಡಿದೆ. ರೇರ್ ಕೆಲವೊಂದು ಸ್ಲೀವ್ಲೆಸ್ ಬರೋದೆಲ್ಲ ರೇರು, ತುಂಬಾ ಜಾಸ್ತಿ ಬರಲ್ಲ, ರೇರ್ ಆಗಿ ಬರುತ್ತೆ. ಸೊ ಆ ತರ ಬಂದಾಗ ಕೆಲಸ ನನಗೆ ಕಲಿಯೋಕ್ಕೂ ಸಿಗುತ್ತೆ, ಮತ್ತೆ ಹೀಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಈ ರೀತಿ ಫಿಟ್ಟಿಂಗ್ ಕೂರ್ಬೇಕು. ಸೊ ಒಂದು
ಸ್ಲೀವ್ಲೆಸ್ ಏನಿದೆ ತುಂಬಾ ಬ್ರಾಡ್ ಇರೋದು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಶೋಲ್ಡರ್ ಡ್ರಾಪ್ ಆಗದಿರೋಂಗೆ ಫಸ್ಟೇ ನಾನು ಕಟಿಂಗ್ ಮಾಡ್ಕೊಬೇಕು. ಇಷ್ಟೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ನೋಡಿ 1 ಅವರ್ 2 ಅವರ್ ಅಲ್ಲಿ ಆಗೋ ಬ್ಲೌಸ್ ಒಂದು ½ ಅವರ್ ಜಾಸ್ತಿ ಹಿಡಿದ್ರು ಪರವಾಗಿಲ್ಲ, ನೀಟಾಗಿ ಮಾಡ್ಕೊಬೇಕು. ಸೊ ನೀಟಾಗಿ ಮಾಡ್ಕೊಡ್ಬೇಕು. ಸೊ ವೇರ್ ಮಾಡಿದಾಗ ಆ ಫಿಟ್ಟಿಂಗ್ ನೋಡ್ತೀವಲ್ಲ, ಅವಾಗ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಓಕೆ, ನಾನ್ ಮಾಡಿರೋ ಬ್ಲೌಸ್ ಎಷ್ಟೊಂದ್ಸರಿ ನಾನು ಹೇಳ್ಕೊಳ್ತಿಲ್ಲ, ಎಷ್ಟೊಂದ್ಸರಿ ವೇರ್ ಮಾಡಿರೋ ಫೋಟೋ ಅವ್ರು ವೇರ್ ಮಾಡಿ ನನ್ ಮುಂದೆ ನಿಂತಾಗ, ಯಾಕಂದ್ರೆ ನನ್ನ ಹತ್ರ ರೂಮ್ ಇದೆ, ಆ ರೂಮಲ್ಲಿ ವೇರ್ ಮಾಡಿಸ್ತೀನಿ. ಅವರು ಪರ್ಮಿಷನ್ ಕೊಟ್ರೆ ನಾನು ಫೋಟೋ ತಗೊಳ್ತೀನಿ, ಫೋಟೋ ತಗೊಂಡು ಅದನ್ನ ಹಾಕ್ತೀನಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾನು ತಗೊಳಲ್ಲ. ಹಾಕಿ ನಿಂತಾಗ ಎಷ್ಟೊಂದ್ಸರಿ ವಾವ್ ಚೆನ್ನಾಗಿ ಮಾಡಿದ್ಯಾ ವಿಜಯಲಕ್ಷ್ಮಿ ಅಂತ ನನ್ನ ಮೇಲೆ ನಾನೇ ತಟ್ಕೊಂಡಿದ್ದೀನಿ. ಏನಕ್ಕಂದ್ರೆ ಆ ಕೆಲಸ ಮಾಡುವಾಗ ನಾನು ಅಷ್ಟು ಪ್ರೀತಿಯಿಂದ ಅಷ್ಟು ಕಾಳಜಿಯಿಂದ ಮಾಡಿರ್ತೀನಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನ ಹೊಲ್ಸ್ಕೊಂಡು ಹೋದವರು ಹಿಂದೆ ಹುಡ್ಕೊಂಡು ಬರ್ತಾರೆ. ಅವರು ವೇರ್ ಮಾಡಿದಾಗ ಆ ಡ್ರೆಸ್ನ ನೋಡಿ ಬೇರೆಯವ್ರಿಗೆ ಕಮ್ಯುನಿಕೇಟ್ ಆಗುತ್ತೆ, ಎಲ್ಲಿ ಹೊಲಿಸ್ದೆ, ಓನಾ ಇಂಥ ಕಡೆ ಹೊಲಿಸ್ದೆ, ಅಡ್ರೆಸ್ ತಗೊಳ್ತಾರೆ, ಸೀದಾ ಬರ್ತಾರೆ. ಸೊ ಇದು ನಾವು ಕಸ್ಟಮರ್ಸ್ನ ನಮ್ಮ ಹತ್ರ ಸೆಳ್ಕೊಳ್ಳೋ ವಿಧಾನ. ಏನೋ ಅವ್ರು ಕೊಟ್ರು, ನಾನು ಮಾಡಿದೆ ಬಿಸಾಕ್ದೆ ತಗೊಂಡೋಗಿ ಅಂತ ಅಂದ್ರೆ ದೊಡ್ಡ ರಾಂಗ್ ಆಗುತ್ತೆ, ತಪ್ಪಾಗುತ್ತೆ, ಕಸ್ಟಮರ್ ನಿಮ್ಗೆ ಸಿಗಲ್ಲ. ಮತ್ತಿನ್ನೊಂದು, ನೀವು ಕಸ್ಟಮರ್ಸ್ ಹತ್ರ ಮಾತಾಡುವಾಗ ತುಂಬಾನೇ ನೀಟಾಗಿ ಕಮ್ಯುನಿಕೇಶನ್ ಮಾಡಬೇಕು. ಹೇಗೆ, ಕೆಲವರು ಬೇಕಾದ್ರೆ ಕೊಡಿ, ಬೇಡ ಅಂದ್ರೆ ಹೋಗಿ, ನಮ್ದು ಹಂಗೆ, ನಾವ್ ಹಿಂಗೆ, ಇದ್ರ ಮೇಲೆ ಫಿನಿಶಿಂಗ್ ಕೊಡಕ್ಕಾಗಲ್ಲ, ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಯಾವ್ದೇ ಕೆಲಸ ಆಗ್ಲಿ ರೂಡ್ ಆಗಿ ಬಿಹೇವ್ ಮಾಡಬಾರ್ದು. ಬರ್ಬೇಕು ಅವ್ರ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ಬ್ಲೌಸಸ್ ನ ಕೇಳ್ತಿದ್ದಾರೆ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಏನೋ ಒಂದು ಫೋಟೋ ನೋಡ್ತಾರೆ, ಅದು ಚೆನ್ನಾಗಿ ಕೂರುತ್ತಾ, ಆ ಡಿಸೈನ್ ಮಾಡಿದ್ರೆ ಕೂರುತ್ತಾ, ಫಿಟ್ ಆಗಿ ಕೂರುತ್ತಾ, ಅಥವಾ ಅಸಹ್ಯವಾಗಿ ಕಾಣುತ್ತೆ, ಯಾವ್ದು ಐಡಿಯಾ ಇರಲ್ಲ. ತರ್ತಾರೆ, ನೀವು ಕೇಳಿದಷ್ಟು ದುಡ್ಡು ಕೊಡ್ತಾರೆ, ತಗೊಳ್ಳಿ ಇದನ್ನ ಹೊಲ್ಕೊಡಿ ಅಂತಾರೆ. ಅದು ನೋಡಕ್ ಕೆಟ್ಟದಾಗಿರುತ್ತೆ, ಡಿಸೈನ್ ನೋಡಕ್ ಕೆಟ್ಟದಾಗಿರುತ್ತೆ. ಅದನ್ನ ನಾವು ಬಿಡಿಸಿ ಹೇಳ್ಬೇಕು, ಇದು ನೀಟಾಗಿ ಕೂರಲ್ಲ. ಕೆಲವೊಂದು ಡಿಸೈನ್ಸ್ ನೀಟಾಗಿ ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಕೂರಲ್ಲ, ಇದು ನೀಟಾಗಿ ಕೂರಲ್ಲ, ಈ ಡಿಸೈನ್ ಬೇಡ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಇದೆಲ್ಲ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಬ್ಲೌಸ್ ಡಿಸೈನ್ಸ್ ಬರುತ್ತೆ. ತೆಗಿರಿ, ನೀವು ಕರೆಕ್ಟ್ ಆಗಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಮಾಡೋದ್ ಕಲ್ತಿದ್ರೆ ಯಾವ್ದೇ ಡಿಸೈನ್ ಕೊಟ್ರು ನೀವು ಮಾಡ್ತೀರಾ. ಇಲ್ಲ ಅಂದ್ರೆ ನಂದೇ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ, ಯಾವ್ದೇ ಡಿಸೈನ್ ಕೊಟ್ರು ನೀವು ಮಾಡೋ ಲೆವೆಲ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಬೇಕಿದ್ರೆ ಜಾಯಿನ್ ಆಗೋರು ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ. ನೆಕ್ಸ್ಟ್ ಬೇಚ್ ಯಾವಾಗ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ನೀವು ಡಿಸೈನ್ ಮಾಡೋದನ್ನ ಪರ್ಫೆಕ್ಟ್ ಆಗಿ ಕಲ್ತಿದ್ರೆ ಡಿಸೈನ್ಗಳ ಬಗ್ಗೆ ನಿಮ್ಗೆ ಒಂದಷ್ಟು ನಾಲೆಡ್ಜ್ ಇರುತ್ತೆ. ಈ ಡಿಸೈನ್ ಚೆನ್ನಾಗಿರಲ್ಲ ಮೇಡಮ್, ಅಥವಾ ನಿಮ್ಮ ಬಾಡಿ ಫಿಗರ್ ಏನಿದೆ ಆ ಬಾಡಿ ಫಿಗರ್ಗೆ ಈ ಡಿಸೈನ್ ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಮೇನ್ ಟೈಲರ್ಸ್ ಕಲಿಬೇಕಾಗಿರುವಂಥದ್ದು ಯಾವ ಬಾಡಿಗೆ ಯಾವ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಓಕೆನಾ, ಕೆಲವೊಂದು ಡಿಸೈನ್ಸ್ ಇದೆ ಎಲ್ಲರಿಗೂ ಚೆನ್ನಾಗಿ ಕಾಣಲ್ಲ, ಕೆಲವೊಂದು ಡಿಸೈನು ಎಂತವ್ರಿಗೆ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಸಿಂಪಲ್ ಆಗಿ ಲುಕ್ ಆಗಿರ್ಬೇಕು, ಹೈಲೈಟ್ ಆಗಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಷ್ಟಗಲ ಲೇಸ್ ತಗೊಂಡು ಜಾತ್ರೆ ತರ ಹಿಂಗ್ ಅಂಟಿಸ್ಕೊಟ್ಬಿಟ್ಟಿರ್ತಾರೆ, ನೋಡಕ್ಕೆ ಅಷ್ಟು ಕೆಡ್ದಾಗ ಕಾಣ್ತಿರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಬೇರೆ, ಆ ಲೇಸಿಗೆ ದುಡ್ಡು ಬೇರೆ. ಸೊ ಹೇಗ್ ಮಾಡ್ತೀವಿ, ಅದು ವೇರ್ ಮಾಡಿದಾಗ ಎಷ್ಟು ಲುಕ್ ಆಗಿ ಕಾಣುತ್ತೆ, ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು. ಸೊ ನೀವು ಕಸ್ಟಮರ್ಗೆ, ಕೆಲವ್ರು ಕಸ್ಟಮರ್ ಗೊತ್ತಾಗಲ್ಲ, ಕೆಲವ್ರು ಕಸ್ಟಮರ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅವರೇ ತಗೊಂಡ್ ಬಂದು ನಮ್ಗೆ ಇದು ಮಾಡ್ಕೊಡಿ ಅಂತಾರೆ, ಖುಷಿ ಆಗುತ್ತೆ. ಕೆಲವ್ರು ಕಸ್ಟಮರ್ಗೆ ಗೊತ್ತಾಗಲ್ಲ, ಕೆಡ್ದಾಗಿರೋ ಡಿಸೈನ್ ಎಲ್ಲ ತಂದು ಅವ್ರ ಬಾಡಿಗೆ ಅದು ಸೂಟೇ ಆಗಲ್ಲ, ಮಾಡ್ಕೊಡಿ ಅಂತ. ಸೊ ಅವಾಗ ನೀವು ಬಿಡಿಸಿ ಹೇಳ್ಬೇಕು. ನಿಮ್ದೊಂದು 10 ನಿಮಿಷ ಹೋಗುತ್ತಾ, ಹೋಗ್ಲಿ ಪರವಾಗಿಲ್ಲ, ಬಿಡಿಸಿ ಹೇಳ್ಬೇಕು, ಈ ಡಿಸೈನ್ ನಿಮ್ಗೆ ಚೆನ್ನಾಗಿ ಕಾಣಲ್ಲ, ಒಂದಷ್ಟು ಡಿಸೈನ್ಸ್ ಇದೆ, ನೀವು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಅಂತ ಹೇಳಿ ನಿಮ್ದೇ ಡಿಸೈನ್ಸ್ ಇದ್ರೆ ತೋರಿಸಿ. ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ಬ್ಲೌಸ್ ಡಿಸೈನ್ಸ್ ನೋಡಿದ್ರೆ ಬೇಕಾದಷ್ಟು ಬರುತ್ತೆ, ತೋರಿಸಿ ಅದ್ರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅವಾಗ ಅವ್ರಿಗೆ ಸೂಟ್ ಆಗುತ್ತೆ ಅಂತ ನೀವು ಅನ್ಕೊಂಡು ನೋಡ್ಕೊಂಡು ಅದನ್ನ ಮಾಡ್ಕೊಡಿ. ಹೊಲ್ದಿ ಹಾಕೊಂಡ್ಮೇಲೆ ಅವರಿಗೆ ತುಂಬಾನೇ ಖುಷಿಯಾಗಿ ಹೋಗ್ತಾರೆ. ಸೊ ಇದು ನೀವು ಮೇನ್ ನೀವು ಕಲಿಬೇಕಾಗಿರುತ್ತೆ. ಸೊ ಏನೋ ಹೊಲ್ದ್ರಾಯ್ತು ಅಂತ ಹೊಲಿಯೋದಕ್ಕೂ ನೀಟಾಗಿ ಹೊಲಿಬೇಕು ಅಂತ ಹೇಳಿ ಕೆಲಸನ ಪ್ರೀತಿಸಿ ಮಾಡೋರ್ಗು ಹೊಲ್ದ್ ಬಿಸಾಕಿದ್ರೆ ಸಾಕು ಅನ್ನೋರಿಗೂ ಬಹಳ ವ್ಯತ್ಯಾಸ ಇದೆ. ಸೊ ಇಲ್ಲಿ ಕಸ್ಟಮರ್ಸ್ ನಿಮ್ಗೆ ಕಚ್ಕೊಂತಾರೆ, ಇಲ್ಲಿ ಏನೋ ಬಿಸಾಕ್ದೆ ಅಂದ್ರೆ ಅವರು ತಗೊಂಡೋಗ್ತಾರೆ, ನಿಮ್ಮನ್ನು ಬಿಸಾಕ್ಬಿಟ್ಟು ಹೋಗ್ತಾರೆ. ಸೊ ಇದೊಂದನ್ನ ನೀವು ಅಳವಡಿಸ್ಕೊಳ್ಳಿ. ಟೈಲರ್ಸ್ ಬಹಳನೇ ಇಂಪಾರ್ಟೆಂಟ್. ಕಮ್ಯುನಿಕೇಶನ್, ರೂಡ್ ಆಗಿ ಬಿಹೇವ್ ಮಾಡೋದು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ನಿಲ್ಲೆ ಮಾಡ್ಬಿಡಿ, ಖಂಡಿತ ನಿಮ್ಗೆ ಕಸ್ಟಮರ್ಸ್ ಬರ್ತಾರೆ, ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಟೈಲರ್ಸ್ ಅಂದ್ರೆ ಬರೀ ಬಟ್ಟೆ ಹೊಲಿಯೋದು ಅಷ್ಟೇ ಅಲ್ಲ, ಜನರ ವಿಶ್ವಾಸನೂ ಗಳಿಸ್ಬೇಕು, ಅವ್ರ ನಂಬಿಕೆನೂ ಗಳಿಸ್ಬೇಕು. ತಪ್ಪು ಮಾಡ್ದಿರೋ ಟೈಲರ್ಸ್ ಯಾರು ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಸೊ ಕೆಲವೊಂದ್ಸರಿ ತಗೊಂಡೋಗಿರೋ ಬ್ಲೌಸ್ ಏನಾದ್ರು ಒಂಚೂರು ಲೂಸ್ ಟೈಟು ಅಂತ ರಿಟರ್ನ್ ಬಂದಾಗ ಮುಖಾನೇ ಒಂಥರ ಸಿಂಡಿಸ್ಕೊಂತಾರೆ ಟೈಲರ್ಸ್. ಆ ತಪ್ಪು ಮಾತ್ರ ಮಾಡ್ಲೇಬೇಡಿ. ನೀವು ಮಾಡಿರೋ ಕೆಲಸ ಸ್ವಲ್ಪ ಲೂಸು ಟೈಟ್ ಆದ್ರೆ ಅದನ್ನ ಸರಿ ಮಾಡ್ಕೊಡಿ. ಅವ್ರಿಗೊಂದು ವಿಶ್ವಾಸ ಬರುತ್ತೆ, ಓ ಇವರು ಸ್ವಲ್ಪ ಲೂಸು ಟೈಟ್ ಆದ್ರೂ ನನಗೆ ಸರಿ ರೆಡಿ ಮಾಡ್ಕೊಡ್ತಾರೆ. ಸೊ ಈ ಟೈಲರ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅನ್ನೋದು ಮೈಂಡಲ್ಲಿ ಹೋಗುತ್ತೆ. ನಿಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗುತ್ತೆ, ನಿಮ್ಮ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರಿಗೆ ಎಷ್ಟೇ ದೂರ ಹೋದ್ರು ನಿಮ್ಮನ್ನು ಹುಡುಕೊಂಡು ಬಸ್ ಹತ್ತಿ ತಗೊಂಡ್ ಬಂದು ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಜನರ ವಿಶ್ವಾಸನ ಗಳಿಸೋದನ್ನ ಕಲ್ತ್ಕೊಳ್ಳಿ. ಬರೀ ಏನೋ ಬಟ್ಟೆ ಹೊಲ್ದೆ ಬಿಸಾಕ್ದೆ ಇದನ್ನೆಲ್ಲ ಬಿಟ್ಟು ಬಟ್ಟೆ, ನಿಮ್ ಕೆಲಸ, ಟೈಲರಿಂಗ್ ಕೆಲಸನ ಪ್ರೀತಿಸಿ ಅದನ್ನ ನಿಮ್ಗೆ ಕೊಡೋರ್ನ ಚೆನ್ನಾಗಿ ಮಾತಾಡಿಸಿ, ಖಂಡಿತ ಅವರು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ಇನ್ನೊಂದಷ್ಟು ಜನಕ್ಕೆ ನಿಮ್ಮನ್ನ ರೆಫರ್ ಮಾಡ್ತಾರೆ.
ಸೊ ಇದಿಷ್ಟು ಆವ್ರೇಜ್ ಇಬ್ರಿಗೂ ಇರುವಂತಹ ವ್ಯತ್ಯಾಸ. ಸೊ ನೀವು ಯಾರು ನನ್ನ ಫಾಲೋ ಮಾಡ್ತೀರಾ ಆಸ್ ಎ ಟೈಲರ್, ನೀವು ಗುಡ್ ಟೈಲರ್ ಆಗಿ ಅಂತ ಹೇಳ್ತಾ, ನಾನೇನೇನು ಹೇಳಿದೀನಿ ಎಷ್ಟು ಜನ ಅಳವಡಿಸ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ತಿಳ್ಕೊಂಡಿರೋ ಪ್ರಕಾರ ಮೇಲೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಅಳವಡಿಸ್ಕೊಳ್ಳಿ, ಸಕ್ಸಸ್ಫುಲ್ ಟೈಲರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಂಟರ್ಮೀಡಿಯೇಟ್ ಕ್ಲಾಸ್ 15ನೇ ತಾರೀಕಿಂದ ಇದೆ. ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.